ಸರ್ ತುಂಗಭದ್ರಾ ನದಿ ನೀರು ಪಾಚಿಗಟ್ಟೆ ಸರ್ ಈಗ ಹಸಿರಾಗಿದೆ. ಅದು ಏನು ಯಾವ ಕಾರಣಕ್ಕೆ ಐತೆ ಅನ್ನೋದೇನು ಸರ್ ಅದ್ರ ಬಗ್ಗೆ? ಮತ್ತು ರೈತರಿಗೆ ಈಗ ಅದ್ರ ಬಗ್ಗೆ ಕುಡಿಯೋದಕ್ಕೆ ಯೋಗ್ಯ ಐತೆ ಅಲ್ಲ, ಜೊತೆಗೆ ಈಗ ಬಿತ್ತನೆ ಬೆಳೆಗೂ ಕೂಡ ಅದನ್ನು ನೀರು ಬಿಡ್ತಾ ಇದ್ದಾರೆ. ಅದನ್ನು ವಿಸಿಟ್ ಮಾಡಿದ್ದೀರ ಇವತ್ತು ಅದ್ರ ಬಗ್ಗೆ ಜನರಿಗೆ ಏನು ಹೇಳ್ತೀವಿ? ಅದನ್ನು ನಿನ್ನೆ ಮತ್ತು ಇವತ್ತು 2 ದಿನ ನಾವು ಪರಿಶೀಲನೆ ಮಾಡಿಸಿದ್ದೀವಿ. ಜನಗಳಿಗೆ ಆತಂಕ ಏನು ಪಡೋದು ಬೇಕಾಗಿಲ್ಲ. ಈಗ ಆ್ಯಸ್ ಆಫ್ ನಾವು ಅದನ್ನು ನೀರನ್ನ ನಾವು ರೂರಲ್ ಡ್ರಿಂಕಿಂಗ್ ವಾಟರ್ ಸಪ್ಲೈಯಿಂದ ಟೆಸ್ಟಿಂಗ್ ಕಳಿಸಿದ್ವಿ. ಲ್ಯಾಬ್ ಟೆಸ್ಟ್ ಆಗಿ ಬರೋದು ಬಾಕಿ ಇದೆ. ಸೊ ಆಮೇಲೆ ಸಾರ್ವಜನಿಕರಿಗೆ ಇದನ್ನು ಕುಡಿಯೋ ನೀರಿಗೇನು ಇದನ್ನು ನದಿ ನೀರನ್ನು ಬಳಸ್ತಾ ಇಲ್ಲ. ನಮಗೆ DBOTಯಿಂದ ನೀರು ಡೈರೆಕ್ಟ್ಲಿ ಬಂದು ಅದು ಬೇರೆ ಫಿಲ್ಟರ್ ಆಗಿ ಬಂದು ನೀರು ಜನಗಳಿಗೆ ಕುಡಿಯೋ ನೀರಿಗೆ ಹೋಗ್ತಾ ಇದೆ. ಆದಾಗ್ಯೂ ದನ ಕರುಗಳನ್ನ ರಿವರ್ ನೀರನ್ನ ಕುಡಿಸ್ಬೇಡಿ ಅಂತ ಹೇಳ್ಬಿಟ್ಟು ಈಗ ಆಲ್ರೆಡಿ ಮುಂಜಾಗ್ರತಾ ಕ್ರಮವಾಗಿ ನಾವು ನದಿ ಬಾರ್ಡರ್ನಲ್ಲಿ ಬರುವಂಥ 5-6 ವಿಲೇಜ್ಗಳು ಗಂಗಾಪುರ, ಕೊರ್ಲಹಳ್ಳಿ, ಕಲ್ಲಿಕೆರೆವರೆಗೂ ಸಹ ನಾವು ಡಂಗೂರ ಸಾರಿಸಿ ಕಕ್ಕೂರು, ಕೊರ್ಲಹಳ್ಳಿ ಮತ್ತು ಇಲ್ಲೇವರೆಗೂ ಸಹ ನಾವು ತಿಳಿಸಿ ಎಲ್ಲರಿಗೂ ಮಾಹಿತಿನ ಕೊಟ್ಟಿದ್ದಾವೆ. ಸೊ ಹಾಗಾಗಿ ಅದು ಟೆಸ್ಟ್ ಬಂದ ಮೇಲೆ ಅದು ಯಾಕೆ ಹೆಸರಾಗಿದೆ ಅಂದರೆ ನ್ಯಾಚುರಲಿ ಯಾವಾಗಲೂ ಆಗ್ತಾ ಇತ್ತು ಅಂತ, ಹೋದ ವರ್ಷವೂ ಆಗಿತ್ತು ಅಂತಂತಂದ್ರೆ ಈ ವರ್ಷ ಸ್ವಲ್ಪ ನೀರಿನ ಜಾಸ್ತಿ ಪ್ರಮಾಣ ನಿಂತಿರೋದ್ರಿಂದ, ನೀರು ಹರಿತಾ ಇಲ್ವಲ್ಲ, ಹಂಗಾಗಿ ನಿಂತಿರೋದ್ರಿಂದ ಪಾಚಿಕಟ್ಟೆ ಆಗಿರ್ಬೋದು ಅಂತಂದು ಕೆಲವು ರೈತರು ಅವರೇ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದನ್ನು ಟೆಸ್ಟಿಗೆ ಕಳಿಸಿದ್ರೆ ಟೆಸ್ಟ್ ಬಂದ ಮೇಲೆ ಗೊತ್ತಾಗ್ತದೆ ನಮಗೆ. ಸರ್ ಇವಾಗ ಆದ್ರೂ ಈಗ ಪೂರ ಆಗ್ಬೇಕೈತೆ ಸರ್, ಬಟ್ ಹಂಗೆ ಬೇರೆ ಆ ಕಡೆ ಆಗಿಲ್ಲ, ಅದರಿಂದ ಈ ಕಡೆ ಮಾತ್ರ ಆಗಿದೆ ಸರ್. ಹಂಗಿ ಬ್ಯಾರೇಜ್ ಆ ಕಡೆಗೆ ಆಗಿಲ್ಲ. ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ನಮಗೆ ತುಂಗಭದ್ರದಿಂದ ಬ್ಯಾಕ್ ವಾಟರ್ ಆಗಿರೋದ್ರಿಂದ ನಮಗೆ ನೀರು ಇಲ್ಲಿ ಜಾಸ್ತಿ ಸ್ಟೋರೇಜ್ ಆಗ್ತದೆ. ನಮಗೆ ಆ ಕಡೆದಕ್ಕಿಂತ ಈ ಕಡೆದು ಜಾಸ್ತಿ ಸ್ಟೋರೇಜ್ ಇದೆ. ಸೊ ಹಾಗಾಗಿ ಇಲ್ಲಿ ಆಗಿರ್ಬೋದು ಅಂತ ಪ್ರಿಡಿಕ್ಷನ್ ಅಷ್ಟೇ. ಸೊ ಅದು ಇಂಥದ್ದೇ ಕಾರಣಕ್ಕೆ ಆಗಿದೆ, ಇದೇ ಕಾರಣ ಅದಕ್ಕೆ ಅನ್ನೋದಕ್ಕೆ ಯಾವುದು ಗೊತ್ತಾಗ್ತಿಲ್ಲ. ಅಕಸ್ಮಾತ್ ಏನಾದರೂ ಬೇರೆ ರೀಸನ್ ಅನ್ನೋದನ್ನು ನಾವೀಗ ಅದು ಟೆಸ್ಟ್ ಬಂದ ಮೇಲೆ ಗೊತ್ತಾಗ್ತದೆ. ಸೊ ಟೆಸ್ಟಿಗೆ ಅಂತ ಕಳಿಸಿದ್ವಿ, ಇವತ್ತು ಲ್ಯಾಬ್ ಟೆಸ್ಟ್ ಬರ್ತದೆ. ಮುಂದೆ ಅನಾಹುತ ಆಗ್ಬಹುದಂತ ನಾವು ಅನಿಸ್ತೀವಿ. ಇನ್ನು ಮುಂದುವರೆದ್ರೆ ನಾವೇನೀಗ ಗ್ರಾಮೀಣ ಪ್ರದೇಶಗಳಿಗೆ ನೀರು ಸಪ್ಲೈ ಮಾಡ್ತಾ ಇದ್ದೀವಿ. ಅದು ಹಮ್ಮಿಗೆ ಬ್ಯಾರೇಜ್ ಮೇಲ್ಭಾಗದಲ್ಲಿ ಆ ಕಡೆ ಇದೆ. ಆ ಕಡೆ ನೀರು ಯಾವುದು ಕಲುಷಿತ ಆಗಿಲ್ಲ. ಮತ್ತು ನಾವೇನು ಗ್ರಾಮೀಣ ವಸತಿಗಳಿಗೆ ನೀರಿಗೆ ಸಪ್ಲೈ ಮಾಡ್ತಾ ಇದ್ದೀವಿ. ಮುಂಡ್ರಿಗಿ ತಾಲೂಕಾಗಲಿ, ಗದಗ ತಾಲೂಕಾಗಲಿ, ಶಿರಟ್ಟಿ ತಾಲೂಕಾಗಲಿ ಮತ್ತು ಮುಂಡ್ರಿಗಿ ಪಟ್ಟಣ, ಅಲ್ಲಿ ನಾವು ನೀರು ಸಪ್ಲೈ ಮಾಡ್ತಾ ಇರೋದು ಹಮ್ಮಿಗೆ ಬ್ಯಾರೇಜ್ ಮೇಲ್ಭಾಗದಲ್ಲಿ. ಅದು ಫಿಲ್ಟರ್ ಆಗಿ ಬರ್ತಾ ಇದೆ. ಆ ನೀರು ಕುಡಿದು ಇದು ನದಿ ಭಾಗದ ಯಾವುದೂ ನೀರು ಕುಡಿಬಾರ್ದು ಅಂತ ನಾವೊಂದು ವಿನಂತಿ ಮಾಡ್ತೀವಿ ಸರ್. ಈಗ ದನ ಕರುಗಳು ಕುಡಿತವು, ಅದರಿಂದ ಏನು ಎಫೆಕ್ಟ್ ಆಗುತ್ತೆ ಹೇಗೆ ಸರ್? ಅದೇನಾಗಿದೆ, ನೀರು ಪಾಚಿ ಕಟ್ಟೋದು ಸಾವಿರ ಕಾರಣಗಳಿರ್ತಾವೆ. ಅದೇ ಒಂದು 4-5 ಕಾರಣ ಇರ್ತಾವೆ ಅದಕ್ಕೆ. ಒಂದು ಈಗ ಏನು ನಿಂತ ನೀರಿಗೆ ಏನು ನಮ್ದು ಹೀಟ್ ಬಂತಂದ್ರೆ ಅದಕ್ಕೂ ಅಲ್ಲಿಗೆ ಬರ್ತದೆ, ಪಾಚಿ ಕಟ್ಟುತ್ತೆ. ಮತ್ತು ಏನು ಗೊಬ್ಬರ ರಾಸಾಯನಿಕ ಯೂಸ್ ಮಾಡ್ತಾರಲ್ಲ ಅದಕ್ಕೂ ಆಗ್ಬೋದು. ಮತ್ತು ಕಾರ್ಖಾನೆಗಳಿಂದ ಬಿಟ್ಟಿರೋದು ಅದನ್ನು ಕೂಡ ಆಗ್ತಿರ್ಬೋದು. ಅದಕ್ಕೆ 4-5 ಕಾರಣಗಳಿದ್ದಾವೆ. ಈಗ ಇದರ ಕಾರಣದಿಂದ ಆಗಿದೆ ಅಂತ ಸದ್ಯ ಹೇಳೋಕ್ಕಾಗಲ್ಲ. ನಾವು ಕೂಡ ಅದು ಟೆಸ್ಟಿಂಗಿಗೆ ಕಳಿಸ್ಕೊಟ್ಟಿದ್ದೀವಿ. ರಿಪೋರ್ಟ್ ಟೆಸ್ಟ್ ಸ್ಯಾಂಪಲ್ ಕಳಿಸ್ಕೊಟ್ಟಿದ್ದೀವಿ. ಅದು ಇವಾಗ ಸಾಯಂಕಾಲ 4 ಗಂಟೆ ರಿಪೋರ್ಟ್ ಮಾಡ್ತಾರೆ. ಅದು ಸಾರ್ವಜನಿಕರೇ ಆಗಲಿ ಜಾನುವಾರುಗಳೇ ಆಗಲಿ ಆ ನೀರು ಉಪಯೋಗಿಸಬಾರ್ದಂತ ನಾವು ಒಂದು ಹೇಳ್ತೀವಿ. ಮುಂದೆ ಏನೋ ಸಮಸ್ಯೆ ಆಗ್ಬೋದು, ಆಗಲಾರ್ದು ನೋಡ್ಕೊಳ್ಳೋದು ನಾವು ಯಾವುದು ಜಾನುವಾರುಗಳ ಕೂಡ ಅದು ನೀರು ಕುಡಿಯೋಕ್ಕೆ ಕೊಡಕ್ಕೆ ಹೋಗ್ಬೇಡ್ರಿ ಅಂತ ನಾವು ವಿನಂತಿ ಮಾಡ್ತೀವಿ. ಮತ್ತು ಈಗ ಕೊರಲಹಳ್ಳಿ ಪಂಚಾಯತ್ ಆಯಿತು, ಹೆಸರೂರು ಪಂಚಾಯತಿ ಆಯಿತು, ಮತ್ತು ಸಿಂಗಟೂರು ಪಂಚಾಯತಿ ಆಯಿತು. ಆ ಭಾಗದಲ್ಲಿ ನದಿ ಪಾತ್ರದ ಗ್ರಾಮೀಣ ಏನು ಗ್ರಾಮಗಳಿದಾವೆ ಅವ್ರಿಗೆಲ್ಲ ನೀರಿಂದ ಉಪಯೋಗ ಬಳಸೋಕ್ಕೂ ಕೂಡ ಅದು ನೀರು ಯೂಸ್ ಮಾಡಬೇಡ್ರಿ ಅಂತ ನನ್ನೊಂದು ಅಭಿಪ್ರಾಯ ಅಂತ ನಾನು ಇಚ್ಛೆ ಪಡ್ತೀನಿ ಸರ್. ಈಗ ನೀರು ಟೆಸ್ಟ್ ಕಳಿಸಿದ ಮೇಲೆ ಗೊತ್ತಾಗ್ತದೆ ಯಾಕೆ ಈ ರೀತಿ ಆಗಿದೆ ಅನ್ನೋದು. ನಮ್ಮದು ಕುಡಿಯೋಕ್ಕೆ ಯೋಗ್ಯ ಐತಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅದು ಏನು ಎದಕ್ಕಾಗಿದೆ ಅನ್ನೋದು ಅದು ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಅದಕ್ಕೆ ತಾಂತ್ರಿಕ ಮತ್ತು ಪರಿಶೀಲನೆ ಮಾಡಬೇಕಾಗುತ್ತೆ. ಇನ್ಸ್ಪೆಕ್ಷನ್ ಮಾಡಿ ರಿಪೋರ್ಟ್ ಕೊಡ್ಬೇಕಾದ್ರೆ ಅಂದ್ರೆ ಎಕ್ಸಾಕ್ಟ್ ಇದ್ರ ಸಂಬಂಧ ಆಗೈತೆ ಅಂತ ತಿಳ್ಕೊಳಕ್ಕೆ ಅದಕ್ಕೆ ಮತ್ತು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ಮಾಡಬೇಕಾಗುತ್ತೆ. ನಮ್ದಿಗೆ ನಾವೇನು ಟೆಸ್ಟ್ ಮಾಡಿದ್ದೀವಿ ಅದು ಕುಡಿಯೋಕ್ಕೆ ಯೋಗ್ಯ ಐತೆ ಅನ್ನೋದು ಗೊತ್ತಾಗ್ತದೆ. ಇದನ್ನು ನೋಡಿದ್ರೆ ಗೊತ್ತಾಗ್ತದೆ ಕುಡಿಯೋಕ್ಕೆ ಯೋಗ್ಯ ಇಲ್ಲ ಅದು ಕೂಡ ಟೆಸ್ಟ್ ಕೊಟ್ಟು ಬಂದಿಂದ ನಾವು ಖಚಿತವಾಗಿ ಮಾಹಿತಿ ಕೊಡ್ತೀವಿ, ಕೊಡೋಕ್ಕೆ ಇದಾಗುತ್ತೆ. ಅಂತ ಸಂದರ್ಭದಾಗ ಅದು ಇದರಿಂದನೇ ಈ ಥರ ಕಲುಷಿತ ಆಗಿದೆ ಅನ್ನೋಂಥದ್ದು ಇನ್ನೂ ಗೊತ್ತಾಗಲ್ಲ. ಅದು ಒಂದು 4-5 ಕಾರಣ ಇರ್ತದೆ ಅದಕ್ಕೆ. ಈಗ ಸದ್ಯದ ಮಟ್ಟಿಗೆ ಇದರಿಂದ ಆಗೈತೆ ಅಂತ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ರಿಪೋರ್ಟ್ ಬಂದರೆ ಕಲಬುರಗಿ ಪ್ರಭಾರಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ